ಹೊಸ ಮೀಸಲಾತಿಯ ಬೆನ್ನು ಹತ್ತಿರುವ ಮಡಿಕೇರಿ ನಗರಸಭಾ ಸದಸ್ಯರು ಬಿರುಸಿನ ರಾಜಕೀಯ ಕಸರತ್ತಿನಲ್ಲಿ ತೊಡಗಿಸಿಕೊಂಡಿರುವುದು ಬ್ರೇಕಿಂಗ್ ನ್ಯೂಸ್. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸದಸ್ಯರ 2 ಬಣಗಳು ಪ್ರತ್ಯೇಕ ಅಸ್ತಿತ್ವದೊಂದಿಗೆ ಗಾದಿಗೆ ಪ್ರಯತ್ನಿಸುತ್ತಿವೆ. ಈ ಬಣಗಳ ಪೈಕಿ ಒಂದರಲ್ಲಿ ನಿರ್ಗಮಿತ ಅಧ್ಯಕ್ಷೆ ಅನಿತಾ ಪೂವಯ್ಯ ಇರುವುದು ವಿಶೇಷ. ನಗರಸಭಾ ಅಧ್ಯಕ್ಷ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕುಳಿತಿರುವ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಇನ್ನಿಲ್ಲದ ಪ್ರಭಾವ ಬಳಸಿ ಕುರ್ಚಿಗಾಗಿ ಕಾದಾಟ ಶುರುವಿಟ್ಟುಕೊಂಡಿದ್ದಾರೆ. ಕುರ್ಚಿ ಕಸರತ್ತಿನಲ್ಲಿ ನಾನೇನು ಕಡಿಮೆ ಇಲ್ಲ ಎಂಬಂತೆ ಸದಸ್ಯೆ ಶ್ವೇತಾ ಪ್ರಶಾಂತ್ ಕೂಡ ಓಡಾಡುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ. ಇವೆಲ್ಲದರ ಮಧ್ಯೆ ವಿದ್ಯಾರ್ಹತೆಯಲ್ಲಿ ಮುಂಚೂಣಿಯಲ್ಲಿರುವ ಉಷಾ ಕಾವೇರಪ್ಪ ಅವರನ್ನು ಅಧ್ಯಕ್ಷಗಿರಿಗೆ ಏರಿಸಲು ತೆರೆಮರೆಯ ಕಸರತ್ತು ಚಾಲ್ತಿಯಲ್ಲಿದೆ. ಶತಾಯಗತಾಯ ತಾನೇ ಅಧ್ಯಕ್ಷಳಾಗಿ ನೇಮಕವಾಗಬೇಕೆಂದು ಪಣ ತೊಟ್ಟಿರುವ ಸವಿತಾ ರಾಕೇಶ್ ಈಗಾಗಲೇ 2 ಸುತ್ತಿನ ಸಭೆ ನಡೆಸಿದ್ದಾರೆ ಎನ್ನಲಾಗಿದೆ. ತಮಗೆ ಬೆಂಬಲ ನೀಡಬೇಕೆಂದು ಅವರು ಸದಸ್ಯರ ಮನವೊಲಿಸಿದ್ದಾರೆ. ತಮ್ಮ ಬೆಂಬಲಿಗರನ್ನು ಇನ್ನೊಂದು ಬಣದತ್ತ ವಾಲದಂತೆ ಸವಿತಾ ರಾಕೇಶ್ ಅತ್ಯಂತ ಜಾಗೃತೆ ವಹಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. 4 ಬಿಜೆಪಿ ಸದಸ್ಯರನ್ನು ಹೊರತುಪಡಿಸಿ ಉಳಿದವರು ಒಲ್ಲದ ಮನಸ್ಸಿನಿಂದ ಸವಿತಾ ರಾಕೇಶ್ ಬೆಂಬಲಕ್ಕೆ ನಿಂತಿದ್ದಾರೆ ಎನ್ನಲಾಗಿದೆ. ಇತ್ತ ಸವಿತಾ ರಾಕೇಶ್ ಅವರಿಗೆ ಎದುರಾಳಿಯಾಗಿ ಶ್ವೇತಾ ಪ್ರಶಾಂತ್ ಹೊರಹೊಮ್ಮಿದ್ದಾರೆ. ಈಗಾಗಲೇ ಶ್ವೇತಾ ಪ್ರಶಾಂತ್ ವಿರೋಧ ಪಕ್ಷದ ಸದಸ್ಯರ ಮನವೊಲಿಸುವಲ್ಲಿ ಪ್ರಯತ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತದೋ ಎಂಬುದೇ ಪ್ರಶ್ನೆ. ದಸರಾ ಮತ್ತು ವಿಧಾನಸಭಾ ಎಲೆಕ್ಷನ್ ಸಂದರ್ಭ ಶ್ವೇತಾ ಪ್ರಶಾಂತ್ ಹುಟ್ಟು ಹಾಕಿದ ವಿವಾದ ಸದಸ್ಯರಲ್ಲೇ ಮುಜುಗರಕ್ಕೆ ಕಾರಣವಾಗಿತ್ತು. ಈ ವಿವಾದದಿಂದಾಗಿ ಶ್ವೇತಾ ಪ್ರಶಾಂತ್ ಅವರನ್ನು ಬೆಂಬಲಿಸದಿರಲು ಹಲವರು ಮುಖಂಡರ ಮೇಲೆ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಇವರಿಬ್ಬರ ಮಧ್ಯದಲ್ಲಿ ಉಷಾ ಕಾವೇರಪ್ಪ ಕೂಡ ಕುರ್ಚಿಗಾಗಿ ಓಡಾಡುತ್ತಿರುವುದು ರಾಜಕೀಯ ಮೊಗಸಾಲೆಯಲ್ಲಿ ಚರ್ಚೆ ಹುಟ್ಟುಹಾಕಿದೆ. ಸಾಧು ಸ್ವಭಾವದ ಉಷಾ ಕಾವೇರಪ್ಪ ಅವರಿಗೆ ಎಲ್ಲ ಸದಸ್ಯರು ಬೆಂಬಲಿಸುವ ಸಾಧ್ಯತೆ ಇದೆ. ಜೊತೆಗೆ ಉಷಾ ಕಾವೇರಪ್ಪ ಪದವೀಧರ ಮಹಿಳೆ. ಹಿರಿಯರೊಬ್ಬರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಉಷಾ ಕಾವೇರಪ್ಪ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ ಎಂದು ವಿಶ್ವಸನೀಯ ಮೂಲವೊಂದು ಹೇಳಿದೆ. ಇನ್ನು ಉಪಾಧ್ಯಕ್ಷ ಸ್ಥಾನ ಯಾರಿಗೆ ಎಂಬ ಜಿಜ್ಞಾಸೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಕೇಳಿ ಬರುತ್ತಿರುವ ಹೆಸರೆಂದರೆ ಕೆಎಸ್ ರಮೇಶ್. ಆದರೆ ಉಪಾಧ್ಯಕ್ಷ ಸ್ಥಾನದ ಮೇಲೆ ಆಸಕ್ತಿ ಇಲ್ಲ ಎಂದು ಕೆಎಸ್ ರಮೇಶ್ ತಮ್ಮ ಆತ್ಮೀಯ ವಲಯದಲ್ಲಿ ಹೇಳಿಕೊಂಡಿದ್ದಾರೆ ಎನ್ನಲಾಗಿದೆ. ಆದರೆ ಸವಿತಾ ರಾಕೇಶ್ ಮನೆಯಲ್ಲಿ ಸಭೆ ಮಾಡಲು ಮುಖ್ಯ ರೂವಾರಿಯೇ ಕೆಎಸ್ ರಮೇಶ್ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಮಹೇಶ್ ಚೈನಿ ಕೂಡ ಈ ಹುದ್ದೆಗೆ ಲಾಬಿ ಮಾಡುತ್ತಿದ್ದಾರೆ. ಇನ್ನುಳಿದಂತೆ ಅರುಣ್ ಶೆಟ್ಟಿ ಉಪಾಧ್ಯಕ್ಷ ಅಥವಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ಆಡಳಿತಾರೂಢ ಬಿಜೆಪಿ ಸದಸ್ಯರಲ್ಲೇ ಬಣಗಳಾಗಿರುವುದರಿಂದ ಈ ಬಣಗಳ ಪೈಕಿ ಯಾರಾದರೊಬ್ಬರು ಎಸ್ಡಿಪಿಐ ಬೆಂಬಲ ಕೋರಿದರೂ ಅಚ್ಚರಿಯಿಲ್ಲ. ಹಾಗೊಂದು ವೇಳೆ ಆದರೆ ಎಸ್ಡಿಪಿಐ ಉಪಾಧ್ಯಕ್ಷ ಸ್ಥಾನ ಪಡೆಯುವುದು ಖಾತರಿ. ಈ ರಾಜಕೀಯ ಜಿದ್ದಾಜಿದ್ದಿಯ ಮಧ್ಯೆ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ. ಕೆಲವರು ಮೀಸಲಾತಿಗೆ ತಡೆ ಕೋರಿ ಕೋರ್ಟ್ ಮೆಟ್ಟಲೇರಲು ಚಿಂತಿಸಿದ್ದಾರೆ ಎಂಬ ಸುದ್ದಿಯು ನಗರಸಭೆಯಲ್ಲಿ ಹರಿದಾಡುತ್ತಿದೆ. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಪ್ರಕಟವಾಗುತ್ತಿರುವುದು ಇದು 3ನೇ ಬಾರಿಗೆ ಎಂಬುದು ವಿಶೇಷ. ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಕೆಲವರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ನಿಚ್ಚಳವಾಗಿದೆ.